ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸತ್ಯ ಅವರೇ. ಥ್ಯಾಂಕ್ ಯು ಫಾರ್ ಮತ್ತೊಮ್ಮೆ ನಮ್ಮ ರಾಕೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಬಟ್ ದಿಸ್ ಟೈಮ್ ಮಾಸ್ಟರ್ ಟ್ಯಾಲೆಂಟ್ ಎಕ್ಸ್ಟ್ರಾಲೆಲ್ಲ ಮಾಸ್ಟರ್ ಟ್ಯಾಲೆಂಟ್ ಟಾಕ್ ಶೋಲಿ. ಯಾಕೆ ಇಲ್ಲಿದ್ದಾರೆ ಏನು ಅಂತ ಫುಲ್ ಮಾತಾಡೋಣ. ಯಾಕೆ ನಿಮ್ಗೆ ಆಲ್ರೆಡಿ ಗೊತ್ತು ನಮ್ಮ ಸೆಟಪ್ ಯಾವ ಥರ ಇದೆ ಅಂತ. ಆರ್ಟಿಸ್ಟ್ಗಳಿಗೆ ಈ ಸೆಟಪ್ ಇರುತ್ತೆ, ಮಾಸ್ಟರ್ ಟ್ಯಾಲೆಂಟ್ ಟಾಕ್ ಶೋ ಅಂತ. ಸೊ ಹೋದ ಎಪಿಸೋಡಲ್ಲಿ ನೀವು ನೋಡಿದ್ದೀರಾ ಮಾಸ್ಟರ್ ಟ್ಯಾಲೆಂಟ್ ಎಕ್ಸ್ಟ್ರಾಲ್ ರಾಕೇಶ್ ಅವರು ಅವರ ಕಾರ್ಪೊರೇಟ್ ಜರ್ನಿ ಹಾಗೂ ಆಟೋದು ಯಾವ ಥರ ಎಂಟೈರ್ ಥಿಂಗ್ ಒಂದು ಎಪಿಸೋಡಲ್ಲಿ ಮಾತಾಡಿದ್ದೀವಿ. ಸೊ ಈ ಎಪಿಸೋಡಲ್ಲಿ ಅವರ ಆರ್ಟಿಸ್ಟ್ ಮುಖ ಇದೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ನಾನು ಇವಾಗ ಮಾಸ್ಟರ್ ಟ್ಯಾಲೆಂಟ್ ಟಾಕ್ ಶೋಗೆ ಬಂದಿದ್ದೀವಿ. ಹಲೋ ಸರ್, ನೈಸ್ ಟಾಕಿಂಗ್ ಒನ್ಸ್ ಅಗೇನ್ ನಿಮ್ಮನ್ನ ಮೀಟ್ ಮಾಡೋಕ್ಕೆ. ಥ್ಯಾಂಕ್ ಯು ಫಾರ್. ಸೊ ಇವಾಗ ಅದೆಲ್ಲ ಬಿಟ್ಬಿಡೋಣ ಸರ್, ಲಾಸ್ಟ್ ಎಪಿಸೋಡ್ದು ಕಾರ್ಪೊರೇಟು ಆಟೋ ಗಿಟೆಲ್ಲ ಬೇಡ. ಓನ್ಲಿ ವಿಲ್ ಗೋ ಆನ್ ಯುವರ್ ಟ್ಯಾಲೆಂಟ್. ಸೊ ಏನೇನು ಟ್ಯಾಲೆಂಟ್ ಇದೆ, ಏನು ಮಾಡ್ತೀರಾ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರ. ಓಕೆ, ನಾನೇನು ಅಂಥ ದೊಡ್ಡ ಆರ್ಟಿಸ್ಟ್ ಅಲ್ಲ ಸರ್. ನಾನು ಏನು ಆರ್ಟನ್ನು ಪರ್ಸ್ಯೂ ಮಾಡ್ತಾ ಇದ್ದೀನಿ, ನಾನು ಚಿಕ್ಕ ವಯಸ್ಸಲ್ಲಿ ಅದು ಇಂಟ್ರೆಸ್ಟ್ ಇದ್ದಿದ್ದ ಕಾರಣ ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ಆ್ಯಸ್ ಅ ಹಾಬಿ. ಸೊ ನಾನು ಮಾರ್ಷಲ್ ಆರ್ಟ್ಸ್ ಮಾಡ್ತೀನಿ. ಮಾರ್ಷಲ್ ಆರ್ಟ್ಸ್ ಅಂದರೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್. ಸಾಕಷ್ಟು ಮಾರ್ಷಲ್ ಆರ್ಟ್ ಫಾರ್ಮ್ಗಳು ಅದರಲ್ಲಿ ಕ್ಲಬ್ ಆಗಿರುತ್ತೆ. ಅದರಲ್ಲಿ ಒಂದು ಮೊಯ್ಥಾಯ್, ಥೈಲ್ಯಾಂಡ್ ಒಂದು ಆರ್ಟ್ ಫಾರ್ಮ್, ಅದು 8 limbs, ಎಲ್ಬೋಸು, ಆಮೇಲೆ ಹ್ಯಾಂಡ್ಸು, ಆಮೇಲೆ ನೀಸು, ಆಮೇಲೆ ಶಿನ್ಸ್, ಲೆಗ್ಸ್. ಸೊ 8 shins ಅಂದರೆ 8 limbs ಇಂದ ಅಟ್ಯಾಕ್ ಮಾಡ್ತೀವಿ. ಇದಲ್ಲದೆ ಕ್ಲೆಂಚಿಂಗ್ ಅಂತ ಬರುತ್ತೆ. ಕ್ಲೆಂಚಿಂಗ್ ಅಂದರೆ ನಾವು ಗ್ರಾಪ್ಲಿಂಗ್ ಥರ ಒಂದು ಕಡೆ ಹಿಡಿದು ಕಾಲ್ ಟ್ರಿಪ್ ಮಾಡಿ ಕೆಳಗಡೆ ಬಿಡಿಸ್ಬಿಡೋದು, ಅದಕ್ಕೂ ಪಾಯಿಂಟ್ಸು. ಸೊ ಮೊಯ್ಥಾಯ್ ಅಲೋನ್ ಇಸ್ ದ ಕ್ಲೋಸೆಸ್ಟ್ ಫಾರ್ಮ್ ಆಫ್ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್. ಸೊ ಯಾವ ಕಂಟ್ರಿ ಸರ್ ಮೊಯ್ಥಾಯ್? ಥೈಲ್ಯಾಂಡ್ ಸರ್. ಓಕೆ. ಸೊ ಆ ಕಂಟ್ರಿದು ಅದನ್ನು ಮಾಡ್ತೀನಿ. ಐ ಕೈಂಡ್ ಆಫ್ ಲೈಕ್ ದಟ್ ಆರ್ಟ್ a lot more because of the various reasons. And along with that, I also do a little bit of Brazilian Jiu-Jitsu. ಅದು ಯಾವುದೋ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಎಕ್ಸಾಕ್ಟ್ ಏನಿದೆ, ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಸರ್. ನಾವು ಕುಸ್ತಿಲಿ ಏನೋ ಒಂದು ದಾವ್ ಮಾಡಿದಾಗ ಕೆಳಗಡೆ ಬೀಳ್ಸಿ ಚಿತ್ ಮಾಡಿದ್ರೆ ಬೆಂಡ್ ಟಚ್ ಆದ್ರೆ ಆಪೋನೆಂಟು, ಗೇಮ್ ಮುಗೀತು. ಬಟ್ ಬ್ರೆಸಿಲಿಯನ್ ಜುಜಿಟ್ಸು ಅಲ್ಲಿ ಗೇಮ್ ಶುರು ಆಗುತ್ತೆ. ಕೆಳಗಡೆ ಬಿದ್ದ ಮೇಲೆ ಹೆಂಗ್ ನಮ್ಮನ್ನ ನಾವು ಕಾಪಾಡ್ಕೊಬೇಕು. ಆಮೇಲೆ ಈ ಕ್ಯಾಚ್ ರೆಸ್ಲಿಂಗ್ ಅಂತೀವಿ, ಅದ್ರಲ್ಲಿ ಏನ್ ಮಾಡ್ತೀವಿ, ಒಂದು ಜಾಯಿಂಟ್ ಅನ್ನ ಹಿಡ್ಕೊಂಡು ಅದನ್ನ ಅದ್ರ ಎಷ್ಟು ಎಕ್ಸ್ಟೆನ್ಷನ್ ಇರುತ್ತೆ ಅದಾದ್ಮೇಲೆ ಇನ್ನ ಸ್ಟ್ರೆಚ್ ಮಾಡೋದು. ವಿ ಕಾಸ್ ಸ್ಟ್ರೆಸ್ ಇನ್ ದ ಪರ್ಟಿಕ್ಯುಲರ್ ಜಾಯಿಂಟ್ಸ್. ವಿ ಮೇಕ್ ದ ಆಪೋನೆಂಟ್ ಫೀಲ್ ಎಕ್ಸ್ಕ್ರೂಷಿಯೇಟಿಂಗ್ ಪೇನ್ ಅಂಡ್ ಟ್ಯಾಪ್ ಔಟ್. ಅಂದ್ರೆ ಏನ್ ಮಾಡ್ತಾ ಇದೀವಿ, ವಿ ಆರ್ ಟ್ರೈಂಗ್ ಟು ಬ್ರೇಕ್ ದ ಆರ್ಮ್ ಆರ್ ಅ ಪರ್ಟಿಕ್ಯುಲರ್ ಜಾಯಿಂಟ್. ಇಲ್ಲಾಂದ್ರೆ ಕತ್ತು ಭಾಗ ಸಿಗಾಕೊಂಡ್ರೆ ರೇರ್ ಕಂಟ್ರೋಲ್ ಅಂತೀವಿ, ಬ್ಯಾಕ್ ಕಂಟ್ರೋಲ್ ಅಂತ. ಅಲ್ಲೋದ್ರೆ ಕತ್ತನ್ನ ಹಿಚ್ಕಿ ದರ್ ಇಸ್ ಅ ವೇ. ನಾವು ಹಂಗೆ ಬರೀ ಕತ್ತಿಡಿದ್ರೆ ಆಗತ್ತೆ. ಹಿಂದೆಗಡೆಯಿಂದ ಸೈಡಿಂದಾನು ಮಾಡ್ಬೋದು. ಡಾರ್ಸ್ ಚೌಕು, ಆನಕೊಂಡಾ ಚೌಕು, ಈ ತರ ಹಲವಾರು ಚೌಕ್ಗಳಿದೆ. ಒಂದು ಶೋಲ್ಡರ್ ಅಂದ್ರೆ ಒಂದು ಆರ್ಮ್ ಪಿಟ್ ಒಳಗೆ ಹೋಗಿ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ನೋಡಿ. ಈ ಆರ್ಮ್ ಪಿಟ್ಟಿಗೆ ಇಲ್ಲಿ ನನ್ನ ಶೋಲ್ಡರ್ ಇರುತ್ತೆ, ನಾನು ಆ ಕೈ ಈ ಜಾಯಿಂಟ್ ಅನ್ನ ಕತ್ತಗೆ ಹಾಕ್ತೀನಿ. ಲೆಟ್ ಮಿ ಡೆಮಾನ್ಸ್ಟ್ರೇಟ್ ಇಟ್ ಆನ್ ಯು. ಸೊ ಐ ಟೇಕ್ ದಿಸ್, ಐ ಗೋ ಹಿಯರ್, then I take control of your part here and then I start squeezing. Okay. This is called a choke. Illi I'll cut off the supply of oxygen to your brain. Okay. So what will that make you do? Within 9 seconds to 12 seconds of my choke hold, you will go unconscious. Unconscious adre I win. Your job is to defend yourself. ಅದನ್ನ ಏನ್ ಮಾಡ್ಬೇಕು, ನಾನು ಇಲ್ಲಿ ಒಳಗಡೆ ಬರಕ್ ಬಿಡಬಾರ್ದು. ಎಲ್ಬೋ ಹಾಕಿ ದೂರ ತಳ್ಬೇಕು. ಕಾಂಟ್ಯಾಕ್ಟ್ ಸ್ಪೋರ್ಟ್. ನಾನು ಎಷ್ಟು ಟೈಟ್ ಆಗಿ ನಿಮ್ನ ಹಿಡ್ಕೊಂತೀನಿ ಅದ್ರ ಮೇಲೆ ಹೋಗುತ್ತೆ ಗೇಮ್. ಅದು ದಟ್ ಇಸ್ ಬ್ರೆಸಿಲಿಯನ್ ಜುಜಿಟ್ಸು ಬೇಸಿಕ್ಲಿ. ಇನ್ ಅದರ್ ವರ್ಡ್ಸ್, ಕುಸ್ತಿನೇ. ಕುಸ್ತಿ ತರ ಟೇಕ್ ಡೌನ್ ನೋಡಿತೀವಿ, ಆಮೇಲೆ ಅಲ್ಲಿ ಮುಗ್ದೋಗಲ್ಲ ಅವನು, ನನ್ನ ಕೈಲಿ ಆಗಲ್ಲಪ್ಪ, ಐ ಟ್ಯಾಪ್ ಔಟ್, ಐ ಗಿವ್ ಅಪ್ ಅನ್ನೋವರೆಗೂ ದ ಫೈಟ್ ಇಸ್ ಆನ್. 3 minutes 5 minutes ಸಖತ್ ಸ್ಟ್ರೆಂತ್ ಸ್ಪೆಂಡ್ ಆಗತ್ತೆ ಸರ್. ಇವಾಗಲೇ ಗೊತ್ತಾಯ್ತು, ಲೈಟಾಗಿ ಹಿಡ್ದಿದ್ದೆ ನನಗೆ ಎಫೆಕ್ಟ್ ಗೊತ್ತಾಗ್ತಾ ಇದೆ. 1% ಪವರ್ ಹಾಕಿಲ್ಲ ಅಲ್ಲಿ. ಸೊ ಅದು ಇನ್ನೂ ಹೋಗುತ್ತೆ ಸ್ಕೇಲಲ್ಲಿ ಜಾಸ್ತಿ. ಆಮೇಲೆ ಯು ಕಾಂಟ್ ಕೀಪ್ ಎಕ್ಸರ್ಟಿಂಗ್ ದ ಸೇಮ್ ಫೋರ್ಸ್ ಥ್ರೂ ಔಟ್.
and the opponent will feel the pain in few seconds and they'll tap out. That is Brazilian Jiu-Jitsu. ಸ್ವಲ್ಪ ಜೂಡೋ ಅಂದರೆ ಬೇರೆ ಬೇರೆ ಮಾಸ್ಟರ್ಗಳು ಇರ್ತಾರೆ ಎಲ್ಲದಕ್ಕೂ. ಆ ಜೂಡೋ ಒಬ್ರು ಕಣ್ಣಪ್ಪ ಅಂತಿದ್ರು ಮಾಸ್ಟ್ರು, ತುಂಬ ಒಳ್ಳೆ ಮನುಷ್ಯ. ಐವ್ ಲರ್ನ್ ಜೂಡೋ ಫ್ರಮ್ ಹಿಮ್. ಹಿ ಹಸ್ ಟಾಟ್ ಮಿ ಅ ಲಾಟ್ ಆಫ್ ಥ್ರೋಸ್. ಅದು ಬಿಟ್ರೆ ರೆಸ್ಲಿಂಗು, ಐ ಡೋಂಟ್ ವಾಂಟ್ ಟು ನೇಮ್ ದ ಪರ್ಸನ್ ಫಾರ್ ವೇರಿಯಸ್ ರೀಸನ್ಸ್. ರೆಸ್ಲಿಂಗು ಆ ಮನುಷ್ಯ ಲೈಕ್ ಹಿ ಹಸ್ ಪ್ಲೇಡ್ ನ್ಯಾಷನಲ್ಸ್. ದೋಬಿ ಪಚಾಡು, ಏಕ್ಲಾಂಗು, ಏನೇನೋ ಬರುತ್ತೆ ಅದರಲ್ಲಿ. ಅದು ಮಜಾ ಬರುತ್ತೆ. ಅದು ಕುಸ್ತಿಲಂತೂ ಎತ್ತೆಸಿತಾರೆ ಸರ್. ದ ಪರ್ಸನ್ ಹೂ ಇಸ್ ಫಾಲೋಯಿಂಗ್ ವಿಲ್ ಸಿ ದ ವರ್ಲ್ಡ್ ಅಪ್ಸೈಡ್ ಡೌನ್ ಬಿಫೋರ್ ಹಿ ಫಾಲ್ಸ್ ಡೌನ್. ಅದು ಬೀಳೋದು ಒಂದು ಕಲೆ. ಈ ಜುಜಿಟ್ಸು ನಾವು ಫಸ್ಟ್ ಬೀಳೋದನ್ನ ಹೇಳ್ಕೊಡ್ತೀವಿ ಯಾರೇ ಸ್ಟಾರ್ಟ್ ಮಾಡಿದ್ರು. ಬೀಳೋದನ್ನ ಕಲ್ತ್ಕೊಂಡ ಮೇಲೆ ಆಮೇಲೆ ಅವ್ನಿಗೆ ಪ್ರೋಗ್ರೆಸ್. ಇಲ್ಲಾಂದ್ರೆ ಬೀಳೋದು ಕಲ್ತಿಲ್ಲ ಅಂದ್ರೆ ಬೀಳೋದು ಕಲಿಯೋವರೆಗೂ ನಾವು ಅವ್ರಿಗೆ ಪ್ರೋಗ್ರೆಸ್ಸೇ ಮಾಡಕ್ ಬಿಡಲ್ಲ. But yeah, that was a beautiful experience. Probably a year, 1 month or 2 months ago, I won a competition in Brazilian Jiu-Jitsu. Ille, what is that? Police quarters ಬರುತ್ತಲ್ಲ ಸರ್, ಏನದು ಜಾಲಹಳ್ಳಿ. ಅದ್ರ ಪಕ್ಕ ಒಂದು ಇಂಡೋರ್ ಸ್ಟೇಡಿಯಂ ಇದೆ, ಅಲ್ಲೇ ಒಂದು ಕಾಂಪಿಟೇಷನ್ ನಡೆದಿತ್ತು. ಏನೊಂದು 200 ಜನ ಬಂದಿದ್ರು ಸುಮಾರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನಮ್ಮ ಇಂಡಿಯಾದ ರಿನೌಂಡ್ ಒಬ್ರಿದ್ರು, ಅವ್ರ ಹೆಸರು ಮರ್ತೋಯ್ತು. ದಿಸ್ ಗೈ ಹ್ಯಾಡ್ ಅ ಲಾಟ್ ಆಫ್ ಅಚೀವ್ಮೆಂಟ್ಸ್ ಇನ್ ಬ್ರೆಜಿಲಿಯನ್ ಜಿu-jitsu. He was called in as a chief guest. But yeah, it was fun. I got silver in that competition. No, I didn't get gold. And I got to meet the gold winner and we are friends. ಅಲ್ಲೇ ಆ ಫೈಟ್ ಆಗೋಯ್ತು, ಅಲ್ಲೇ ಮುಗಿಲಿಲ್ಲ ಎಲ್ಲ. I still remember the guy I fought. Wait, I'll tell you his name. ಸಡನ್ ಆಗಿ ಬರಲ್ಲ ಒಂದೊಂದ್ಸಲಿ, ಗೊತ್ತಿರುತ್ತೆ ಬಟ್ ಬರಲ್ಲ ಒಂದೊಂದ್ಸಲಿ. ಬಿಡಿ, we'll just okay. And that guy was really good. He taught me a lot of things during that competition. Yeah, that is jiu-jitsu, judo, and ಸ್ವಲ್ಪ boxing. So all mixed martial arts. ಎಲ್ಲ ಸ್ವಲ್ಪ. Bruce Lee was the pioneer of mixed martial arts. Correct. ಅದನ್ನ ಹೇಳ್ಬೇಕು ಅಂತ ಮುಂದೆ. Jeet Kune Do ಅಂತ ಒಂದು, he wrote certain things. He was the one who introduced martial arts and weight training together. ಅದಕ್ಕೆ ಮುಂಚೆ ಯಾರು ಮಾಡಿರಲಿಲ್ಲ. ಮಾರ್ಷಲ್ ಆರ್ಟ್ಸ್ ಅಂದರೆ ಸಣ್ಣಗೆ ಇರಬೇಕು, ಹಿಂಗೆ ಇರಬೇಕು ಅಂತ, ಸ್ವಲ್ಪ ಬಲ್ಕ್ ಆಗಬೇಕು, ಬ್ಯಾಕ್ ಸ್ಟ್ರಾಂಗ್ ಇರಬೇಕು. ಬ್ರೂಸ್ ಲೀ. Because of Bruce Lee, the world saw something called as mixed martial arts. ಅವನದು ಮೂವ್ಸು ಅಷ್ಟೇ, ಒಂದು ಪರ್ಟಿಕ್ಯುಲರ್ ಕುಂಗ್ಫುನೂ ಅಲ್ಲ, ಈ ಕಡೆ ಯಾವ್ದು ಟೈಕ್ವಾಂಡೋನು ಅಲ್ಲ, ಕರಾಟೆನೂ ಅಲ್ಲ, ಎಲ್ಲ ಮಿಕ್ಸು. ಅವ್ನಿಗೆ ಏನೇನು ಬೇಕು ಎಲ್ಲ ತಗೊಂತಾನೆ. ಕರಾಟೆ ಥ್ರೋದ್ ಹೊಡಿತಾನೆ, ಕುಂಗ್ಫುದು ವಿಂಗ್ ಚಂಗ್ ಮೂವ್ಮೆಂಟ್ ಬರುತ್ತೆ ಗೊತ್ತಾ, ಬ್ಯಾಕ್ ಹ್ಯಾಂಡ್ ಪಂಚು, ಅದ್ ಮಾಡ್ತಾನೆ. 1 inch ಪಂಚು ಬರೀ ಇಷ್ಟೆಲ್ಲ ಇಟ್ಕೊಂಡು ಇಷ್ಟೆಲ್ಲ ಪುಷ್ ಮಾಡೋದು. ಹೋಗ್ತಾರೆ, ಭಯಂಕರ ದೂರ ಹೋಗ್ತಾರೆ. ತುಂಬಾ ಇದೆ. ಬಿ ಲೈಕ್ ವಾಟರ್ ಮೈ ಫ್ರೆಂಡ್. If you pour water into a bowl, it becomes the bowl. If you pour it to a cup, it becomes the cup. The essentiality or the significance of that in life is be open to knowledge. ನಾವು ಯಾವತ್ತಿದ್ರು ಕಪ್ ಆಗಬೇಕು, ಬಟ್ಲಾಗಬೇಕು. ಯಾರು ಏನಾರು ಕೊಡ್ತಾ ಇದ್ದಾರೆ ಅಂದರೆ ತುಂಬಿಸ್ಕೊಬೇಕು, ಸ್ಪಾಂಜ್ ಥರ ಹೀರ್ಕೊಬೇಕು. ಕಪ್ಪು ತುಂಬುತ್ತೆ. ನಾವು ಅಹಂಕಾರ ದುರಹಂಕಾರ ಎಲ್ಲ ತೋರ್ಸಕ್ಕೆ ಹೋದ್ರೆ ಏನಾಗತ್ತೆ, ನನ್ನ ಹತ್ರ ಆಲ್ರೆಡಿ ನೀರಿದೆಯಪ್ಪ, ನಾನು ತುಂಬೋಗಿದ್ದೀನಿ. ಯು ಆರ್ ನಾಟ್ ಬೀಯಿಂಗ್ ಯೂಸ್ಫುಲ್ ಫಾರ್ ಯೋರ್ ಸೆಲ್ಫ್. ಅಟ್ಲೀಸ್ಟ್ ವಿ ಶುಡ್ ಬಿ ಅ ಕಪ್ ರಿಸೀವಿಂಗ್ ಎಂಡ್. ವಾಟರ್ ವೇಸ್ಟ್ ಹೋಗ್ತಾ ಇರುತ್ತೆ, ನಮ್ಗೇನು ಬರೋದಲ್ಲ ಸರ್. ಹಿಂಗೆ ಬರುತ್ತೆ, ಹಳೆ ನೀರು ಹೊಸ ನೀರು ಕತೆ ಆಗ್ಬಿಡುತ್ತೆ. ಹಳೆ ನೀರು ಹೋದ್ರೂ ಅದೇನೋ ಒಂದು ಶೇರ್ ಮಾಡಿರುತ್ತೆ, ಅದಕ್ಕೆ ಒಂದು ಕೃತಜ್ಞತೆ, ಗ್ರಾಟಿಟ್ಯೂಡ್ ಅನ್ನೋದು ಇರಬೇಕು. ಅದಿದ್ರೆ ಮನುಷ್ಯ ಯಾವತ್ತೂ ಯಾರಿಗೂ ಬೆನ್ನಿಗೆ ಚೂರಿ ಹಾಕಲ್ಲ, ಯಾರಿಗೂ ಇದು ಕೆಟ್ಟದೇನೋ ಇರಲ್ಲ, ನೆಗೆಟಿವ್ ಇಮೋಷನ್ಸ್ ಇರಲ್ಲ. ಆ ಡಾರ್ಕ್ ಟ್ರಯಾಡಿಂದ ನಾವು ದೂರ ಇರಬೇಕು. ಆ ಟ್ರಯಾಂಗಲ್ ಒಳಗಡೆ ಯಾರು ಹೋಗೋದೇ ಇಲ್ಲ, ಎಲ್ಲರೂ ಬರ್ಮುಡಾ ಟ್ರಯಾಂಗಲ್ ಅಂತಾರೆ. ಅದಲ್ಲ ರೀ, ಇದು ಮನುಷ್ಯರೇ. ಮ್ಯಾನ್ ಕಿಲ್ಸ್ ಮ್ಯಾನ್, ನಾಟ್ ವೆಪನ್ಸ್. ಕರೆಕ್ಟ್. ಓಕೆ, ಹೌ ಇಂಪಾರ್ಟೆಂಟ್ ಇಸ್ ದಿಸ್ ಮಾರ್ಷಲ್ ಆರ್ಟ್ ಇವಾಗ ಇರೋ ಪ್ರೆಸೆಂಟ್ ಸಿಚುವೇಶನಲ್ಲಿ, ನಮ್ಮ ಮೇನ್ಲಿ ಫಾರ್ ವಿಮೆನ್ಸ್?
ಮಾರ್ಷಲ್ ಆರ್ಟ್ Very- ಇಂಪಾರ್ಟೆಂಟ್ ವೆರಿ ಕ್ರೂಷಿಯಲ್ ಟಾಪಿಕ್. ಇವಾಗ ನಾಟ್ ಓನ್ಲಿ ಫಾರ್ ವುಮೆನ್, ಐ ವುಡ್ ಸೇ ಎವ್ರಿ ಹ್ಯೂಮನ್ ಬೀಯಿಂಗ್ ಮಸ್ಟ್ ಲರ್ನ್ ಸಮ್ ಸಾರ್ಟ್ ಆಫ್ ಸೆಲ್ಫ್ ಡಿಫೆನ್ಸ್. ಏನಕ್ಕೆ ಅಂದರೆ ಇವಾಗ ಯು ನೆವರ್ ನೋ ಹೂ ಇಸ್ ಪ್ರಿಡೇಟರಿ, ಹೌ ವಿಲ್ ದೇ ಅಟ್ಯಾಕ್. ಬೀಯಿಂಗ್ ಪ್ರಿಪೇರ್ಡ್ ಅಟ್ ಲೀಸ್ಟ್ ಆನ್ ಅ ಹ್ಯಾಂಡ್ ಟು ಹ್ಯಾಂಡ್ ಲೆವೆಲ್ ಕಾಂಬ್ಯಾಟ್. ಇವಾಗ ಯಾರ ಹತ್ರ ಗನ್ ಇರುತ್ತೆ, ಯಾರ ಹತ್ರ ಚೂರಿ ಇರುತ್ತೆ ಅದು ಗೊತ್ತಾಗಲ್ಲ. ಸುಮ್ಮನೆ ನೋಡಿದವ್ರ ಹತ್ರ ಹೋಗ್ಬಿಟ್ಟು ಜಗಳ ಮಾಡೋದು ಒಳ್ಳೇದಲ್ಲ. ಮಾರ್ಷಲ್ ಆರ್ಟ್ ಕೈಂಡ್ ಆಫ್ sobers you down. It kind of moderates your emotions. It kind of makes you more soulful person. You won't calm. Like not someone who is agitated, not someone who gets angry, not someone who gets angry just by flipping a coin or something. The surrounding does not kind of interfere in his mood swings. ಆ ಥರ ಇರುವಾಗ ಯಾರೇ ಬಂದು ಪ್ರೊವೋಕ್ ಮಾಡಿದ್ರು ಪ್ರೊವೋಕ್ ಆಗಲ್ಲ. ಕಾಮ್ನೆಸ್ಗೆ ಹೋಗ್ಬಿಟ್ಟಿರ್ತೀವಿ. ಯಾಕಂದ್ರೆ ವಿ ವಿಲ್ ನೋ ವಾಟ್ ವಿ ಆರ್ ಕೇಪಬಲ್ ಆಫ್. ಆ ಟ್ರೈನಿಂಗಲ್ಲಿ ಏನೇನು ಮಾಡಿರ್ತೀವಿ ಹೌದು ಖಂಡಿತ. ಅದನ್ನ ಇನ್ ರಿಯಲ್ ಲೈಫ್ ಅಲ್ಲದ್ದು ಟ್ರೈನಿಂಗ್ ಪಾರ್ಟ್ನರ್ಗೆ ಏನು ಮಾಡ್ತಿದ್ದೀವಿ ಏನು ಗೊತ್ತಾಗುತ್ತೆ. ಅಂಥದ್ರಲ್ಲೇ ನಾವು 10% ಪವರ್ ಕೊಡಲ್ಲ ಟ್ರೈನಿಂಗಲ್ಲಿ. ಇನ್ ರಿಯಲ್ ಲೈಫ್ ಸಿಚುವೇಶನ್ ಯಾರು ಬಂದು ಗ್ಲೌಸ್ ಹಾಕಿರಲ್ಲ, ಒಂದು ಪ್ಯಾಡಿಂಗ್ ಬರುತ್ತೆ, ಹ್ಯಾಂಡ್ ರ್ಯಾಪ್ಸ್ ಅಂತ ಬರುತ್ತೆ, 4.25 ಮೀಟ್ರ್ ಬಟ್ಟೆನ ಫಸ್ಟ್ ಸುತ್ಕೊಂಡು ಅದ್ರ ಮೇಲ್ಗಡೆ ಗ್ಲೌಸ್ ಹಾಕೊಂಡು ಅದ್ರ ಮೇಲ್ಗಡೆ ಆಪೋಸಿಟ್ ಯಾರಾದರೂ ಪಂಚ್ ಹೊಡಿಸ್ಕೊಂತಿದ್ದಾನೆ ಅಂದರೆ ಅವ್ನಿಗೊಂದಿಷ್ಟು ಪ್ಯಾಡಿಂಗ್ ಅಂತ ಇರುತ್ತೆ. ಆ ಪ್ಯಾಡಿಂಗ್ ಒಳಗಡೆ ಅವನು ಹ್ಯಾಂಡ್ ರ್ಯಾಪ್ ಹಾಕಿರ್ತಾನೆ. ಆಮೇಲೆ 10% to 20% ಪವರ್ ಕೊಡ್ತೀವಿ. ಸುಮ್ಮನೆ ಹಂಗಂಗೆ ಹೋಗಿ ಹೊಡೆದಾಡ್ಬಿಡಲ್ಲ. ಆ ಸೇಫ್ಟಿ ಹಾರ್ನೆಸ್ಗಳಿರುತ್ತೆ, ಏನದು ಕಿಕ್ ಪ್ಯಾಡ್ಸ್ ಇರುತ್ತೆ, ಬೀಳಕ್ಕೆ ಮ್ಯಾಟ್ಗಳಿರುತ್ತೆ. ಸೊ ಇದೆಲ್ಲ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ. ಅದೆಲ್ಲ ಇಲ್ಲದೆ ರೋಡಲ್ಲಿ ಯಾರೋ ಬಂದ್ಬಿಟ್ಟು ನಾನು ಶೂರ ಅಂದ್ಬಿಟ್ಟು ಬಂದು ಹೊಡಿಯೋಕೆ ಬಂದರೆ ನಾವು ಅದೇನು ಬೇಡ, ಅದ್ರಲ್ಲಿ 1% ಪವರ್ ಹಾಕ್ಬಿಟ್ರೆ ಡ್ಯಾಮೇಜ್ಗಳು ಏನೇನಾಗುತ್ತೆ ಕಂಬಳಿ ಎಣಿಸೋಂಗೆ ಆಗ್ಬಿಡತ್ತೆ ನಮಗೆ. ಸೊ ನಾವು ಆ ಕೆಲ್ಸಕ್ಕೆ ಹೋಗೋದೇ ಇಲ್ಲ. ಆಯ್ತಪ್ಪ ನೀನು ದೊಡ್ಡ ಫೈಟ್ರಾ, ಆಯ್ತು ಗುರು, ನೀನೇ ವಿನ್ನರ್. ಲೈಕ್ ಐ ಆಲ್ವೇಸ್ ಸೇ, ಇನ್ ದ ವಾರ್ ಆಫ್ ಈಗೋಸ್ ಲೂಸರ್ಸ್ ಆಲ್ವೇಸ್ ವಿನ್. ಲೆಟ್ ದೆಮ್ ವಿನ್. ನಮ್ಮೀಗೊಂದು ತಂದು ನಾವು ಅವ್ರಿಗೇನೋ ಮಾಡಿ ಅಥವಾ ಏನೋ ಆಗಿ ಒಂದು ಸಿಚುವೇಶನ್ ಬಂದಿತ್ತು ಸರ್ ಲೈಫಲ್ಲಿ. ಯಾರಿಗೋ ಹೊಡಿಬೇಕಾಗಿತ್ತು, ನಾನು ಹೊಡಿಲಿಲ್ಲ. ಏನಕ್ಕೆ ಅಂದರೆ ಅದೇ ಒಂದು ರೀಲ್ ಮಾಡಿದ್ದೆ. ನಾನು ಆಟೋಲಿ ಒಂದು ಕಡೆ ಹೋಗ್ತಾ ಇದ್ದೆ, ಆಯಿತಾ, ರಾಂಗ್ ವೇಲ್ ಬರ್ತಾ ಇದ್ದಾನೆ ಯಾರೋ, ಒಂದು ಸ್ವಲ್ಪ ಜಾಗ ಬಿಟ್ಟೆ. ಅವನು ವರ್ರಂತ ಹೋಗ್ಬಿಟ್ಟು ನನಗೆ ಆಟೋ ಗುದ್ದು ಕೆಳಗಡೆ ಬಿದ್ದ. ಬಂದ್ಬಿಟ್ಟು ನನ್ನ ಕಾಲರ್ ಹಿಡ್ದು ಆಚೆ ಹೇಳ್ದ. ಕಾಲರ್ ಹಿಡ್ದು ಆಚೆ ಎಳ್ದಿದ್ದು ಸರಿ, ಎಳ್ದ್ಬಿಟ್ಟು ಮುಖ ಓಪನ್ ಇತ್ತು. ನನ್ನ ಕೋಪದಲ್ಲಿ ಒಂದು ಬಚ್ ಅಂತ ಕೊಟ್ಟಿದ್ರೆ ಏನೇನು ಆಗ್ತಿತ್ತೋ ಗೊತ್ತಿಲ್ಲ. ಮನ್ಸು ಬಂತು, ಆಮೇಲೆ ತಡೆದಿಟ್ಕೊಂಬಿಟ್ಟೆ. ಬೇಡಪ್ಪ ಸುಮ್ಮನೆ ಏನಕ್ಕೆ ಹೊಡೆದು. ಇವಾಗ ಇನ್ಸ್ಟೆಂಟ್ ಅಷ್ಟೇ ಸರ್ ಅದು. ಆ ಇನ್ಸ್ಟೆಂಟಾಗಿ ರಿಯಾಕ್ಟ್ ಮಾಡ್ಬಿಟ್ಟೆ. ಖುಷಿ ಆಯ್ತಾ ಯಾರಿಗೋ ಹೊಡೆದ್ಬಿಟ್ಟೆ ಅಂತ? 5 ನಿಮಿಷ ಆದ್ಮೇಲೆ ಆ ಖುಷಿ ಇರುತ್ತಾ? ಖಂಡಿತ ಇರಲ್ಲ. ಆಮೇಲೆ ಟರ್ನ್ ಇನ್ ಟು ಡಿಫ್ರೆಂಟ್ ವೇಸ್. ಅಬ್ಸಲ್ಯೂಟ್ಲಿ ಯು ಶುಡ್ ನೆವರ್ ಬಿ ಇನ್ ದ್ಯಾಟ್ ಸ್ಟೇಟ್ ಆಫ್ ಮೈಂಡ್ ಆಫ್ ಹಾರ್ಮಿಂಗ್ ಸಮ್ವನ್. ಅದು ಅವನು ತಡೀತಾ ಇಲ್ಲ, ಬೇಕಂತ ಮುಖಕ್ಕೆ ಬರ್ತಾ ಇದ್ದಾನೆ, ಅವಾಗ ಒಂದು ವಾರ್ನಿಂಗ್ ಸ್ಟ್ರೈಕು. ಅದೇನು ಫುಲ್ ಪವರ್ ಅಲ್ಲ. ಅದಾದ್ಮೇಲೆ ತಿರ್ಗಾ ಎದ್ದು ಬರ್ತಿದ್ದಾನೆ ಅಂದರೆ ದೆನ್ ನಾಕ್ ಹಿಮ್ ಡೌನ್, ಕಾಲ್ ಫಾರ್ ಹೆಲ್ಪ್. ಅಟ್ಲೀಸ್ಟ್ ಬೇರೆಯವ್ರು ಯಾರಾದ್ರು ಇದ್ದಾರೆ, ಅದು ವಿಡಿಯೋ ಎವಿಡೆನ್ಸ್ ಇಟ್ಕೊಂಡು ನಮಗೇನು ಆಗದೆ ಇರೋಂಗೆ ನಾವು ನೋಡ್ಕೊಬೇಕು. ಹೌದು, ಅವನಿಗೇನೋ ಮಾಡಿ ನಮಗೆ ಆಗ್ಬಾರ್ದು. ಹೌದು, ದ್ಯಾಟ್ ಈಸ್ ಕಾಲ್ಡ್ ರ್ಯಾಷನಲ್ ಥಾಟ್. ಆ ರ್ಯಾಷನಲ್ ಥಾಟ್ ಪ್ರಾಸೆಸ್ ಬಂದ್ಬಿಟ್ರೆ ಜೈಲ್ಗಳೇ ಬೇಕಾಗಲ್ಲ ಸರ್. ಸೊಸೈಟಿಗೆ ಜೈಲೇ ಬೇಕಾಗಲ್ಲ. ಸೊ ಯಾ, that's some of the martial arts. I also like dancing. Like you also are a good choreographer. You're a well-known choreographer. I have a very small role in this. I'm still a beginner. I'm learning dance. So yeah, I would look forward to learn something from you too. ಖಂಡಿತ. ಆಲ್ ಆರ್ ಲರ್ನರ್ಸ್ ಓನ್ಲಿ. ಇದು ಕಲೆಗೆ ಎಂಡೇ ಇಲ್ಲ. ಆಲ್ವೇಸ್ ವಿ ಶುಡ್ ಕೀಪ್ ಲರ್ನಿಂಗ್. Beautifully said. ಸೊ ಇವಾಗ ಯು ಆರ್ ಗುಡ್ ಲುಕಿಂಗ್, ಡ್ಯಾನ್ಸ್ ಮಾಡ್ತೀರಾ, ಮಾರ್ಷಲ್ ಆರ್ಟ್. ಸಪೋಸ್ ಇಫ್ ಯು ಗೆಟ್ ಸಮ್ ಆಪರ್ಚುನಿಟಿ ಇನ್ ಮೂವೀಸ್ ಆರ್ ಸೀರಿಯಲ್ಸ್, so whether you would like to do it? I would love that opportunity. Somewhere, like if it comes my way, I'm going to grab it and hold on to it and do it. ಖಂಡಿತ ಶ್ಯೂರ್ಲಿ ವಿಲ್ ಗೆಟ್. ಯಾಕಂದ್ರೆ ಇಷ್ಟೊಂದು ಟ್ಯಾಲೆಂಟ್ ಇದೆ. Thank you. Somebody will
ಅವ್ರ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ, ಖಂಡಿತ ನಿಮ್ಗೆ ಎಲ್ಲ ಒಂದು ಚಾನ್ಸ್ ಬಂದೇ ಬರುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ಮುಖಾಂತರ ಅದನ್ನೇ ಕೇಳ್ಕೊಳ್ಳೋಣ. ಯಾರಾದರೂ ಡೈರೆಕ್ಟ್ರು ಪ್ರೊಡ್ಯೂಸರು ನೋಡ್ತಾ ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರು ಗೂಗಲ್ ಮಾಡಿ, ಸಿಕ್ಕತ್ತೆ. ಸೊ ಒಂದು ಆಡಿಷನ್ ಮಾಡಿಬಿಡೋಣ. ಖಂಡಿತ. ಓಕೆ, ಒಂದು ಸಿಚುವೇಶನ್ ಹೇಳ್ತೀನಿ, ಸ್ವಲ್ಪ ನೋಡೋಣ ಯಾವ ಥರ ಆ್ಯಕ್ಟಿಂಗ್ ಮಾಡ್ತೀರಂತ. ಓಕೆ, ಸೊ ನೀವು ಆಟೋ ಓಡಿಸ್ತೀರಲ್ಲ, ಅದನ್ನೇ ಕಾನ್ಸೆಪ್ಟ್ ತೊಗೊಬಿಡೋಣ. ಓಕೆ, ಸೊ ಚಿಲ್ಲರೆ ಇಲ್ಲ ಅವ್ರ ಹತ್ರ, ಸೊ ಫೋನ್ ಪೇ ಮಾಡಿ ಅಂತ ಹೇಳಬೇಕು. ಓಕೆ, ಅದು ಬೇರೆ 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 ಎಮೋಷನ್ಸಲ್ಲಿ. ಓಕೆ, ಫುಲ್ ಇರಿಟೇಟ್ ಆಗಿಬಿಟ್ಟಿದ್ದೀರ ಬೆಳಗ್ಗೆ ಎಲ್ಲ, ಸೊ ತುಂಬ ಕೋಪ ಇದೆ. ಅವರು ಚಿಲ್ಲರೆ ಕೊಡ್ತಾರೆ, 500 ರೂಪಾಯಿ ನೋಟು. ಸೊ ನಿಮ್ಮ ಹತ್ರ ಚಿಲ್ಲರೆ ಇಲ್ಲ, ಸೊ ಅವ್ರ ಹತ್ರ ಫೋನ್ಪೇ ಗೂಗಲ್ ಪೇದು ಇಲ್ಲ ಸರಿಗೆ. ಸೊ ಯು ರಿಯಾಕ್ಟ್, ಸರ್ ತಗೊಳ್ಳಿ ಸರ್. ಸರ್ ಏನು ಸರ್, ಇದು ಬೆಳಗ್ಗೆ 500 ರೂಪಾಯಿ ನೋಟ್ ಕೊಡ್ತಾ ಇದ್ದೀರಲ್ಲ ಸರ್, ಫೋನ್ಪೇ ಮಾಡಿಬಿಡಿ ಸರ್. ಫೋನ್ಪೇ ಇಲ್ಲ ರೀ ನನ್ನ ಹತ್ರ. ಸರ್ ಫಸ್ಟೇ ಹೇಳೋದಲ್ವಾ ಸರ್, ಬೆಳಗ್ಗೆ ಯಾಕೆ ಸರ್? ಓಕೆ, ಯಾವ್ದಾರು ಅಂಗಡಿ ಇದೆಯಾ ಸರ್ ಅಕ್ಕಪಕ್ಕ? ನೋಡ್ಬೇಕಲ್ಲಿ. ಸೊ ನೀವು ಇಟ್ಕೋಬೇಕಲ್ಲ ಸರ್ ಚಿಲ್ಡ್ರೆ. ಆಟೋ ಡ್ರೈವರ್ ಯಾವಾಗ ಬರೀ ಜಾಬಲ್ಲಿ ಬರ್ತೀರಾ? ಬೆಳಗ್ಗೆ ಫುಲ್ಲು ಆಮ್ಲೆಟ್ ಹಾಕ್ಬಿಡಿ ಸರ್, ನಾನು ಹೋಗ್ಬಿಟ್ಟು ನಾನೇ ಹೋಗಿಸ್ಕೊಂಡ್ಬರ್ತೀನಿ, ಕೊಡಿ ಸರ್. ಏನ್ರಿ ಟೈಮ್ ಆಗ್ತದೆ ಆಫೀಸ್ಗೆ, ಜಲ್ದಿ. ಆಟೋ ಡ್ರೈವರ್ಸ್ ಚಿಲ್ಡ್ರನ್ ಇಡ್ರಲ್ಲ, ಏನು ಮಾಡಲ್ಲ. ಅಷ್ಟೇ ಔಟ್ ಓಕೆ, ಸೇಮ್ ಥಿಂಗ್. ತುಂಬ ವೆರಿ ಸಾಫ್ಟ್, ವೆರಿ ಪೊಲೈಟ್ ಆಗಿ. ಓಕೆ, ಆ ಥರ. ಹಾಂ, ಸರಿ ತಗೊಳ್ಳಿ ಸರ್. ಓ ಸರ್, 500 ರೂಪಾಯಿ ಸರ್ ನಮ್ಮ ಹತ್ರ ಅಷ್ಟೊಂದೆಲ್ಲ ಚಿಲ್ಲರೆನೇ ಬರಲ್ಲ ಸರ್. ಅದು ಇವಾಗೆಲ್ಲ ಆನ್ಲೈನ್ ಮಾಡ್ಬಿಡ್ತಾ ಇದ್ದಾರೆ. ಆನ್ಲೈನ್ ಇದ್ರೆ ಮಾಡಿ ಸರ್ ದಯವಿಟ್ಟು. ಏನ್ರಿ ನೀವು? ಹೋಗ್ಲಿ ಬಿಡಿ ಸರ್, ನಾವು ಬಡವ್ರೆ, ನೋಡಿ ಇಲ್ಲಿ ಸ್ಕ್ಯಾನ್ ಮಾಡಿಬಿಡಿ ಸರ್. ಸರಿ, ತಗೊಳ್ಳಿ. ಓಕೆ, ಆಯಿತು. ಥ್ಯಾಂಕ್ ಯು ಸರ್. ಬರೋಣ ಸರ್. ಸಾಫ್ಟಾಗಿ ಹೇಳಿದ್ರೆ ನಮಗೂ ಇದಾಗತ್ತೆ. ಓಕೆ ಓಕೆ, ಸೊ ಇವಾಗ ಇನ್ನೊಂದು ಲಾಸ್ಟ್ ಒಂದು ಫುಲ್ ಎಜಿಟೇಷನ್, ಸ್ವಲ್ಪ ಎಜಿಟೇಷನಲ್ಲಿ ಆ ಥರ ಕೇಳೋದು, ಟಿಪ್ಸ್ ಕೇಳೋಕ್ಕೆ. ಓಕೆ, ಎಷ್ಟಪ್ಪ? ತಗೊಳಪ್ಪ ಸರ್. ಅಷ್ಟೇನಾ ಸರ್ ಅಲ್ಲಿಂದ ಬಂದಿದ್ದೀನಿ ಸರ್, ಖಾಲಿ ಬೇರೆ ಹೋಗ್ಬೇಕು ಸರ್. ಒಂದು ಸ್ವಲ್ಪ ಏನಾದ್ರು ಸೇರಿಸ್ಕೊಡಿ ಸರ್. ಏನಪ್ಪ ನೀನು ಬೆಳಗ್ಗೆನೆ ಒಂದು 20 ರೂಪಾಯಿ ಸೇರಿಸ್ಕೊಡಿ ಸರ್. ಏನಿಲ್ಲ ಸರ್ ಆ್ಯಪಲ್ಲೆಲ್ಲ ಹೆಂಗೆಲ್ಲ ಕೇಳ್ತಾರೆ ಸರ್. ಆ್ಯಪಲ್ಲಿ ನೀವು ನೋಡ್ತೀರಾ, ಏನು ಮಾಡಲ್ಲ, ಸುಮ್ಮನೆ ಹಂಗೆ ಕೊಟ್ಬಿಡ್ತೀರಾ. ನಾವೇನು 20 ರೂಪಾಯಿ ಏನ್ರಿ ನೀವು? ಸರ್ 20 ರೂಪಾಯಿ ಒಂದು ಬಜ್ಜಿ ಬರುತ್ತಾ ಸರ್? 20 ರೂಪಾಯಿ ಏನಪ್ಪ ನೀನು ನೋಡಕ್ಕೆ ನೋಡಿ ಸರ್, ಡೀಸೆಂಟ್ ಆಗಿ 20 ರೂಪಾಯಿ ಅಷ್ಟೇ ನೋಡಿ ಸರ್. ನಿಮಗೆ ಹೆಂಡ್ರು ಮಕ್ಕಳು ಎಲ್ಲ ಚೆನ್ನಾಗಿರ್ಲಿ, 20 ರೂಪಾಯಿ ಕೊಡಿ ಸರ್. ತಗೊಳಪ್ಪ. ಓಕೆ, ಸೊ ಒಂದು ಸ್ಮಾಲ್ ಆಡಿಷನ್ ಮಾಡಾಯ್ತು. ಐ ಥಿಂಕ್ ಒಳ್ಳೆ ಚೆನ್ನಾಗಿ ಆ್ಯಕ್ಟಿಂಗ್ ಸ್ಕಿಲ್ಸು ಇದೆ. ಫಸ್ಟ್ ಟೈಮ್, ಪ್ಲೀಸ್ ಡೋಂಟ್ ಮೈಂಡ್. ಆಲ್ವೇಸ್ ದರ್ ಇಸ್ ಅ ಫಸ್ಟ್ ಟೈಮ್. ಥ್ಯಾಂಕ್ ಯು. ಓಕೆ, ಗ್ರೇಟ್. ಸೊ ತುಂಬ ಖುಷಿ ಆಯಿತು ಇವಾಗ ನಮ್ಮ ಮಾಸ್ಟರ್ ಟ್ಯಾಲೆಂಟ್ ಟಾಕ್ ಶೋಗೆ ಬಂದು ಇಲ್ಲಿ ಈ ಸೀಟಲ್ಲಿ ಕುಂತಿದ್ದೀರಾ ಈ ಕಡೆ. ಸೊ ಈ ಎಪಿಸೋಡು ತುಂಬ ಲೈವ್ಲಿ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು. ಸೊ ಆಡಿಯನ್ಸ್ ತುಂಬ ಖುಷಿ ಪಡ್ತಾರೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಮಾಡೆಲಿಂಗ್ ಆರ್ ಎನಿಥಿಂಗ್. ಥ್ಯಾಂಕ್ ಯು. ಓಕೆ, ಯು ವಿಲ್ ಗೆಟ್ 100%. ಸೊ ಥ್ಯಾಂಕ್ ಯು ಆಡಿಯನ್ಸ್. ಪ್ಲೀಸ್ ಕಾಂಟ್ಯಾಕ್ಟ್ ಮಿಸ್ಟರ್ ರಾಕೇಶ್. ಸೊ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಇವ್ರಿಗೆ ಇನ್ನೂ ದೊಡ್ಡ ಆಪರ್ಚುನಿಟಿ ಸಿಗಬೇಕು ಅಂತ ಮಾಸ್ಟರ್ ಟ್ಯಾಲೆಂಟ್ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.